ನಮ್ಮ ನಾಗರಿಕ ವಿಮಾನಯಾನ ಏನೋ ಪ್ರಾರಂಭ ಆಗಿತ್ತು. ಕೇಂದ್ರ ಸರ್ಕಾರ ಸಹಾಯಧನ ಕೊಡ್ತಾ ಇದ್ರು, ಏಕಾಏಕಿ ಸಹಾಯಧನ ಸ್ಥಗಿತಗೊಳಿಸಿದ್ರು. ಆ ಸಹಾಯಧನ ಸ್ಥಗಿತಗೊಳಿಸಿದ ಮೇಲೆ ಹಿಂದೆ ಇದ್ದಂತ ಡಬಲ್ ಎಂಜಿನ್ ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸ್ಥಗಿತಗೊಂಡಂತ ವಿಮಾನಯಾನ ಅವರಿಗೆ ಪ್ರಾರಂಭ ಮಾಡಲಿಕ್ಕೆ ಆಗಿರಲಿಲ್ಲ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯ ಕಂಡ ಅಪರೂಪದ ಮುತ್ಸದ್ದಿ ರಾಜಕಾರಣಿಗಳಾದಂತ ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರು, ಅವರ ಒಂದು ಸಹಕಾರದಿಂದ ಇವತ್ತು ನಾನು, ರಹೀಂ ಖಾನ್ ಅವರು, ಸಂಸದ ಸಾಗರ್ ಖಂಡ್ರೆ ಅವರು, ಇತರ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಭೀಮರಾವ್ ಪಾಟೀಲ್ ಅವರು ಇರ್ಬೋದು, ಚಂದ್ರಶೇಖರ್ ಪಾಟೀಲ್ ಅವರು, ರಾಜಶೇಖರ್ ಪಾಟೀಲ್ ಅವರು, ಇತರ ನಾವೆಲ್ಲ ಪ್ರಯತ್ನ ಪಟ್ಟು ಪರಿಶ್ರಮ ಪಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಜಿ ಅವರಿಗೆ, ಇತರ ಸಚಿವ ಸಂಪುಟದ ಸದಸ್ಯರುಗಳು, ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರಿದ್ದಾರೆ, ಮಾನ್ಯ ಸುಧಾಕರ್ ಜಿ ಅವರಿದ್ದಾರೆ, ಅವರೆಲ್ಲರಿಗೆ ಎಲ್ಲರೂ ಸಚಿವ ಸಂಪುಟದಲ್ಲಿ ನಮಗೆ ಸಹಕಾರ ಮಾಡಿದಕ್ಕಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಸೇವೆಗೆ ಮಾನ್ಯ ಮುಖ್ಯಮಂತ್ರಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಕರತಾಟದ ಮೂಲಕ ನಾವು ಇದನ್ನು ಸ್ವಾಗತಿಸೋಣ. ಶ್ರೀ ಎಂ ಶರತಿ ಕುಮಾರ್ ಅವರು ಬಂದು ಬೋರ್ಡಿಂಗ್ ಪಾಸ್ ಅನ್ನು ಸ್ವೀಕರಿಸಬೇಕು. ಶರತಿ ಕುಮಾರ್. ಸರ್ ಒಂದು ಸ್ವಲ್ಪ ಹಿಂದೆ ಬನ್ನಿ. ಶರತಿ ಕುಮಾರ್ ಅವರು ಸ್ವೀಕರಿಸಬೇಕು. ಅಲ್ಲೇ ಸರ್, ಇಲ್ಲೇ ಸರ್. ಸರ್ ನೋಡಿ ಸರ್. ಶ್ರೀಮತಿ ನೇತ್ರಾವತಿ ಅವರು ಬಂದು ತಮ್ಮ ಬೋರ್ಡಿಂಗ್ ಪಾಸ್ ಅನ್ನು ಸ್ವೀಕರಿಸಬೇಕು ಅಂತ ಕೋರ್ತಾ ಇದ್ದೇವೆ. ಶ್ರೀಮತಿ ನೇತ್ರಾವತಿ. ಆರಂಭ ಮಾಡ್ತಾ ಇದ್ದೇವೆ. ಎಲ್ಲರೂ ಎದುರಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವರುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸಬೇಕು ಅಂತ ಕೋರ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಶ್ರೀ ಸಂಗಶೆಟ್ಟಿ ಪಾಟೀಲ್, ಶ್ರೀ ಶರತಿ ಕುಮಾರ್, ಶ್ರೀಮತಿ ನೇತ್ರಾವತಿ, ಪ್ರವೀಣ್ ಹನುಮಶೆಟ್ಟಿ ಮತ್ತು ಅಬ್ದುಲ್ ಮೆನನ್ ಸೇಠ್ ಅವರಿಗೆ ಈಗ ಬೋರ್ಡಿಂಗ್ ಪಾಸ್ ಅನ್ನು ವಿತರಿಸಲಿದ್ದಾರೆ. ಅವರೆಲ್ಲರೂ ವೇದಿಕೆಯ ಬಳಿ ಬರಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಸರ್ साइड बोल के बोलो
ಆಗಿದೆ